ಹೋಗ್ತಾ ಇದ್ದೀನಿ, ನಾಳೆನೂ ಹೋಗ್ತೀನಿ, ನಾಡಿದ್ದು ಹೋಗ್ತಾ ಇದ್ದೀನಿ. ನಮ್ಮ ಗ್ಯಾರಂಟಿನ ನಾವು ಇಂಪ್ಲಿಮೆಂಟೇ ಮಾಡಿಲ್ಲ ಅಂತ ಅಲ್ಲಿ ಪ್ರಚಾರ ಮಾಡಿದ್ದಾರೆ. ನಾವು ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಡಪ್ಪ ಎಲ್ಲ ಮಾಡಿಬಿಟ್ಟಿದ್ವಿ. ನಾವು ಅವ್ರಿಗೆ ಓಪನ್ ಆಫರ್ ಕೊಟ್ಟಿದ್ದೀವಿ. ನೋಡಿ, ನಾವು ಕೊಟ್ಟಿದ್ದೀವಿ, ಬನ್ನಿ, ನಾವು ಗಾಡಿ ಎಲ್ಲ ಕೊಡ್ತೀವಿ ಅಂತ ಅಂದ್ಬಿಟ್ಟು ನಾವು ಓಪನ್ ಫುಲ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ಟಿದ್ದೀವಿ. ಸೊ ನಮ್ಮ ಗ್ಯಾರಂಟಿನ ಎಲ್ಲ ನಿಮ್ಮ ರಿಲೇಟಿವ್ಗೆಲ್ಲ ಮಾತಾಡ್ಕೊಡಿ ಅಂತ ಹೇಳಿದೀವಿ. ಫೋನ್ ಮಾಡಿ, ನಾವೇ ಬರ್ತೀವಿ, ನಿಮಗೆ ಬಸ್ ಮಾಡ್ಕೊಡ್ತೀವಿ, ಫ್ಲೈಟ್ ಮಾಡ್ತೀವಿ, ಲೀಡರ್ಗಳು ಬಂದರೆ, ಚೀಫ್ ಮಿನಿಸ್ಟರ್ಗಳು ಬಂದರೆ ಸ್ಪೆಷಲ್ ಫ್ಲೈಟ್ ಮಾಡ್ಕೊಡ್ತೀವಿ, ಡೆಪ್ಟಿ ಸಿಎಂ ಮಿನಿಸ್ಟರ್ಗಳು ಬಂದರೆ. ಸೊ ಆ ರೀತಿ ಇದೆ, ಭರವಸೆ ಇದೆ, ಬದಲಾವಣೆ ಹೇಳ್ತಾ ಇದ್ದಾರೆ. ಈಗ ಅವ್ರಿಗೆ ಗೊತ್ತಾಗಿದೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಂತ, ಅದಕ್ಕೆ ಅವರು 1500 ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದ್ರೆ ನಾವು 2100 ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು 3000 ಕೊಡ್ತೀವಿ ಅಂತ ಹೇಳಿದ್ವಿ. ಯುವಕರಿಗೆ 4000, 25,000 ರೂಪಾಯಿ ಇನ್ಸೂರೆನ್ಸ್ ಕೊಡ್ತೀವಿ ಅಂತ ಹೇಳಿದ್ವಿ. ಹಿಂಗೆಲ್ಲ ಕೊಟ್ಟಿದ್ದೀವಿ. ವಾತಾವರಣ ಚೆನ್ನಾಗಿದೆ. 160 ಸೀಟು ಅಷ್ಟು ಬರ್ತದೆ ಅಂತ ನಮಗೆ ರಿಪೋರ್ಟ್ಸ್, ಇಂಟರ್ನಲ್ ರಿಪೋರ್ಟ್ಸ್ ಇದೆ. ಸೊ ನಮಗೆ ಗ್ಯಾರಂಟಿ ಇದೆ. ಸರ್, ವಕ್ಫ್ ವಿಚಾರದಲ್ಲಿ ಬಿಜೆಪಿ ಅಭಿಯಾನ ಶುರು ಮಾಡ್ತಾ ಇದೆ ಸರ್. ನೋಡಪ್ಪ, ಬಿಜೆಪಿ ಮೂರ್ಖತನ. ಇದೇನು ಒಕ್ಕಿದೆಯಲ್ಲ, ಇದು ಎಲ್ಲ ಬಿಜೆಪಿ ಕಾಲದಲ್ಲೇ ಈ ಪಾಣಿಗಳನ್ನೆಲ್ಲ ಬರಕ್ ಶುರು ಮಾಡಿದ್ದು. ನಮ್ಮವರು ಲೇಟಾಗಿ ಅದನ್ನ ಗಮನಿಸಿದ್ರು ಅಷ್ಟೇ. ನಾವೆಲ್ಲ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ. ಈ ಎಲೆಕ್ಷನ್ ಬಿಸಿಲಿ ಇದು ನೀವು ಜಾಸ್ತಿ ಕವರ್ ಮಾಡೋದಿಲ್ಲ ಅಂತ. ಯಾಕೆಂದ್ರೆ ನಾವೇನಾದ್ರು ಮಾತಾಡಿದ್ರೆ ನೀವು ಕವರ್ ಮಾಡೋದಿಲ್ಲ, ಬರೀ ಅವ್ರದ್ದು ಮಾತ್ರ ಕವರ್ ಮಾಡ್ತಾ ಇದ್ದೀವಿ ನೀವು ವಿಚಾರದಲ್ಲಿ. ಈಗ ನಮ್ಮ ಮಂತ್ರಿಗಳೆಲ್ಲ ಹೇಳಿದ್ದಾರೆ, ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ಏನ್ ಅಭಿಯಾನ ಮಾಡ್ತಾರೆ? ಅವ್ರನ್ನ ಎಕ್ಸ್ಪೋಸ್ ಮಾಡ್ತೀವಿ ನಾವು. ಅವರೇ ಮಾಡಿದ್ದು, ಅವ್ರ ಕಾಲದಲ್ಲೇ ಆಗಿದ್ದು ಅನ್ನೋದು ನಮ್ಮ ಹತ್ರ ಎಲ್ಲ ದಾಖಲೆಗಳಿದೆ. ನಾವು ಅವ್ರನ್ನ ಎಕ್ಸ್ಪೋಸ್ ಅಭಿಯಾನ ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲೇ 2 ಬಣ ಇದೆ, ಒಂದು ವಿಜೇಂದ್ರ ಅವ್ರ ಬಣ, ಇನ್ನೊಂದು ಯತ್ನಾಳ್ ಅವರ ಬಣ. ನೋಡ್ರಿ, ಅವ್ರದ್ದು ಏನ್ ಬಣ ಇದೆಯೋ. ಈಗ ಚೀಫ್ ಮಿನಿಸ್ಟರ್ ಹೇಳಿದ್ರು 50 ಕೋಟಿ ಕೊಡಕ್ಕೆ ಹೊರಟಿದ್ದಾರೆ ಅಂತ. ಯಾಕೆ ಚೀಫ್ ಮಿನಿಸ್ಟರ್ ಹೇಳಿದ್ರು ಅಂತ ಅಂದ್ರೆ, ಯತ್ನಾಳು 1000 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಇಲ್ಲೋ? ದಟ್ ಈಸ್ ದಿ ಎವಿಡೆನ್ಸ್. ವಾಟ್ ಮೋರ್ ಎವಿಡೆನ್ಸ್ ಯು ವಾಂಟ್? ತನಿಖೆ ಮಾಡು, ಕುರಿನಾ ಅಂತ ಕೇಳಿದ್ರೆ, ಈ ಹಿಂದೆ ಖರೀದಿ ಮಾಡಿದ್ರಲ್ಲ, ಅವ್ರೇನು ಕುರಿಗಳಲ್ವಾ? ಕುರಿಗಳನ್ನೇ ಖರೀದಿ ಮಾಡಿದ್ದವರು. ನಾವು ಅದನ್ನೇ ಕೇಳಿದ್ದು. ದನ ಕುರಿಗಳು ಖರೀದಿ ಮಾಡ್ದಂಗೆ ನೀವು MLAಗಳನ್ನ ಮಾಡಿದ್ರಲ್ಲಪ್ಪ ಅಂತ ಹೇಳಿದ್ದು. ಇದೇ ಯೋಗೇಶ್ವರು ಅಶ್ವತ್ಥ ನಾರಾಯಣ ಎತ್ಕೊಂಡು ಹೋಗಿ ಶ್ರೀನಿವಾಸ ಗೌಡ್ರ ಮನೆಗೆ ನಾ ದುಡ್ಡು ಇಟ್ಬಿಟ್ಟು ಬಂದೆ ಅಂತ ಅಸೆಂಬ್ಲಿಲಿ ಹೇಳಿಲ್ವಾ? ಅಶೋಕ್ ಅವ್ರು ಕೇಳಿದ್ದು ಸಾಕ್ಷಿ ಕೊಡಿ ಅಂತ. ಅದ್ರ ಬಗ್ಗೆ ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸಾಕ್ಷಿ ಅಶೋಕ್ ಇವ್ರು ಕೊಡಬೇಕು, ಯತ್ನಾಳ್ ಕೊಡಬೇಕು. 1000 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಯಾರು ಕಲೆಕ್ಟ್ ಮಾಡಿದ್ದಾರೆ 1000 ಕೋಟಿ ರೂಪಾಯಿನ? ಅವ್ರು ಕೊಡಬೇಕು, ಅವರು ಸ್ಟೇಟ್ಮೆಂಟ್ ಕೊಡಬೇಕು. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ, ಪೊಲೀಸ್ ಸ್ಟೇಷನ್ ಮುಂದೆ ಬಂದವ್ರು ಹೇಳ್ಬೇಕೀಗ ಯಾರು ಹೇಳಿದ್ರು ಏನು ಅಂತ. ಹಿಂದೇನು ಹೇಳಿರ್ಲಿಲ್ವಾ? 2,500 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಚೀಫ್ ಮಿನಿಸ್ಟರ್ಗೆ ಅಂತ ಅವ್ರು ಹೇಳಿದ್ರು. ಇದಕ್ಕೇನಬೇಕು? ಒಬ್ಬ ಆಡಳಿತ ಪಕ್ಷದ ಸದಸ್ಯರಾಗಿದ್ದಾಗ ಹೇಳಿದ್ದು, ಈಗ ವಿರೋಧ ಪಾರ್ಟಿಯ ಸದಸ್ಯರಾಗಿದ್ದಾಗ ಈಗ ಹೇಳಿದ್ದಾರೆ. ಅವರೇನು ದಡ್ರ? ಅವರು ಈಗ ಫಾರ್ಮರ್ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಆಗಿದ್ದವರು ಅವರು. ಸರ್, ಕೋವಿಡ್ ಹಗರಣಗಳನ್ನ ಸಂಸತ್ನಲ್ಲಿ ಕೂಡ ಪ್ರಸ್ತಾಪ ಮಾಡ್ತೀರಿ ಅಂತೇಳಿ ಈಗ ಚರ್ಚೆ ಶುರುವಾಗಿದೆ ಸರ್, ಇಲ್ಲಿನ ಕೋವಿಡ್ ಹಗರಣಗಳನ್ನ. ನೋಡಿಯಪ್ಪ, ನಮ್ಮ ಹತ್ರ ರಿಪೋರ್ಟ್ಸ್ ಎಲ್ಲ ಬಂದಿದೆ. ಫಸ್ಟ್ ಮೀಟಿಂಗ್ ಮಾಡಿದೀವಿ. ಪುನಃ ಅವರು ಒಂದು ರಿಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ. ಇದನ್ನ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಏಕೆಂದ್ರೆ ಇದು ಅವರು ರಿಕವರಿ ಮಾಡಿ ಅಂತ ಹೇಳಿದ್ದಾರೆ. ರಿಕವರಿ ಮಾಡಬೇಕಾದ್ರೆ ಒಂದು ಪ್ರೊಸೀಜರ್ ಇದೆ ಅದಕ್ಕೆಲ್ಲ. ಸೊ ಅದಕ್ಕೆಲ್ಲ ನಾವು ಎನ್ಕ್ವೈರಿ ಮಾಡ್ತೀವಿ. ಖರೀದಿ ಬಗ್ಗೆ ಮುಖ್ಯಮಂತ್ರಿಗಳು ಹೇಳಿದ ಬೆನ್ನಲ್ಲೇ ಈಗ ಬಿಜೆಪಿಯಲ್ಲಿ ಇರ್ತಕ್ಕಂಥ ಶಾಸಕರು ಸಿ.ಕೆ. ರಾಮಮೂರ್ತಿ ಅವರು, ಡಿ. ರಾಜಮೋಹನ್ ಎಲ್ಲರೂ ಕೂಡ ಬಿಜೆಪಿಯಲ್ಲಿ ಇರ್ತಕ್ಕಂಥ ಶಾಸಕರನ್ನು ಕೂಡ ಖರೀದಿ ಮುಂದಾಗಿದ್ದಾರೆ ಕಾಂಗ್ರೆಸ್ನವರು ಅಂತ ಹೇಳಿ ಅವರು ಆರೋಪ ಮಾಡಕ್ಕೆ ಶುರು ಮಾಡಿದ್ದಾರೆ ಸರ್. ಈಗ ಈಗ 1,000 ರೂಪಾಯಿ ಕಲೆಕ್ಟ್ ಮಾಡಿ 1,000 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದೀವಿ ಅಂತ ಹೇಳಿದ್ ಯಾರು? ಬಿಜೆಪಿ. ಫಸ್ಟ್ ಅಲ್ಲಿಂದ ಶುರು ಆಗಿದೆ. ಚೀಫ್ ಮಿನಿಸ್ಟರ್ ಹೇಳಿದ್ದು ನಾನು ಸಮರ್ಥಿಸ್ತಾ ಇದ್ದೀನಿ. ಆಗ್ಲಿಲ್ಲ ಅನ್ನೋದಕ್ಕೆ ಇವೆಲ್ಲ ಏನೇನೋ ಪ್ರಯೋಗಗಳು ನಡೀತಾ ಇದೆ. So you're heading to Maharashtra. Yes, Which way I'm the wind is blowing? we will going to win more than 165 to 170 seats. Mahagadi is going to form the government. They have confused the people that we have not implemented our guarantee, but we have given an advertisement, we have convinced the people, we have made a press conference. Now people know that we have implemented all this program. Karnataka has set a model. Since there is a huge price rise. Even they have also announced 2,100 rupees
they are going to give to the women. All these some schemes they also announced. But the entire country is following Karnataka model. I'm very happy that at least now they know that the price rise is affecting a lot of common man in the country. So despite of the clarification, you see the BJP has formed two teams now regarding the Waqf issue. They want to tour the states. The entire let their tour, we will show that you are the culprit, you are cause for it, you only created this, you are creating a confusion in the mind of public, and you are seeing that there will be a big internal communal clash that you are trying to do it. But we have all records that this has been started at the time of BJP. But my CM and my ministers already clarified no point of taking out any farmer land. So my last question, sir, TPCC Vice President. Thank you, sir. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.